ಸಚಿವ ಸಿಪಿ ಯೋಗೇಶ್ವರ್ ಅವರ ಮಗಳು ನಿಶಾ ಯೋಗೇಶ್ವರ್ ಕಾಂಗ್ರೆಸ್ ಸೇರ್ಪಡೆಗೆ ಮುಂದಾಗಿದ್ರು. ಬಟ್ ಆ ಸ್ಪೀಡಿಗೆ ಸದ್ಯ ಡಿಕೆ ಶಿವಕುಮಾರ್ ಬ್ರೇಕ್ ಹಾಕಿದ್ದಾರೆ. ಕಾರಣ ಹೀಗಿದೆ. ಕೈ ಹಿಡಿಯೋಕೆ ನಿಶಾ ಯೋಗೇಶ್ವರ್ ಸಜ್ಜು. ನಿಶಾ ಎಂಟ್ರಿಗೆ ಡಿಸಿಎಂ ಡಿಕೆಶಿ ತಾತ್ಕಾಲಿಕ ಬ್ರೇಕ್. ಕಾಂಗ್ರೆಸ್ ಸೇರುವ ಹಠಕ್ಕೆ ಬಿದ್ರ ಸಿಪಿವೈ ಪುತ್ರಿ. ಚನ್ನಪಟ್ಟಣದಲ್ಲಿ ಡಿಕೆ ಬ್ರದರ್ಸ್ ಸಾಂಪ್ರದಾಯಿಕ ಎದುರಾಳಿ ಸಿಪಿ ಯೋಗೇಶ್ವರ್ ಪುತ್ರಿ ನಿಶಾ ಕಾಂಗ್ರೆಸ್ ಸೇರ್ಪಡೆಗೆ ಮುಂದಾಗಿದ್ದಾರೆ. ಆದರೆ ನಿಶಾ ಕಾಂಗ್ರೆಸ್ ಸೇರ್ಪಡೆಗೆ ಡಿಸಿಎಂ ಡಿಕೆಶಿ ತಾತ್ಕಾಲಿಕ ಬ್ರೇಕ್ ಹಾಕಿದ್ದಾರೆ. ನಾನೇ ಸ್ವಲ್ಪ ದಿನ ಕಾಯಿರಿ, ಸ್ಥಳೀಯ ನಾಯಕರ ಜೊತೆಗೆ ಚರ್ಚೆ ನಡೆಸೋದಾಗಿ ಹೇಳಿದ್ದಾರೆ. ಅಪ್ಪ ಮಗಳನ್ನ ದೂರ ಮಾಡಿದ ಅಪಕೀರ್ತಿ ನನಗೆ ಬೇಡ. ನಿಶಾ ಇನ್ನೂ ಮದುವೆ ಆಗಬೇಕು. ಆಕೆ ಧೈರ್ಯವಂತ ಹೆಣ್ಣು ಮಗಳು, ಏನೋ ಧೈರ್ಯ ಮಾಡಿದ್ದಾಳೆ. ಆದ್ರೆ ಅಪ್ಪ ಮಗಳನ್ನ ದೂರ ಮಾಡಬಾರದು ಅಂತ ನಾನು ಸುಮ್ಮನೆ ಇದ್ದೀನಿ ಅಂತ ಡಿಕೆಶಿ ಹೇಳಿದ್ದಾರೆ. ರಾಜಕಾರಣದಲ್ಲಿ ಆಕೆಗೆ ಸ್ವತಂತ್ರ ಹಕ್ಕಿದೆ. ಯಾವ ಪಾರ್ಟಿಗೆ ಬೇಕಾದ್ರೂ ಸೇರ್ಬೋದು, ಏನ್ ಮಾಡ್ಬೋದು. ಶೀಸ್ ಎನ್ ಯಂಗ್ ವುಮನ್, ಮೆಚ್ಯೂರ್ಡ್ ವುಮನ್, ಇಂಟೆಲಿಜೆಂಟ್ ವುಮನ್ ಎಲ್ಲ ಇದೆ. ನನಗೇನಪ್ಪ ರಾಜಕಾರಣಕ್ಕೋಸ್ಕರ ತಂದೆ ಮಗಳನ್ನೇ ಬೇರೆ ಮಾಡ್ಬಿಟ್ಟು ಅಂತ ಒಂದು ಕೆಟ್ಟ ಹೆಸರು ತಗೊಳಕ್ಕೆ ನನಗಿಷ್ಟ ಇಲ್ಲ. ನಮ್ಮ ಲೋಕಲ್ ಅವ್ರ ಹತ್ರ ನಾನು ಮಾತಾಡ್ಬಿಟ್ಟು ಅವ್ರ ಇಚ್ಛೆ, ಧೈರ್ಯ, ಬಹಳ ಧೈರ್ಯ ಮಾಡ್ದಾಗಿದ್ದಾಳೆ ಹೆಣ್ಮಗಳು. ನೋಡೋಣ. ಇನ್ನು ಡಿಕೆ ಬ್ರದರ್ಸ್ ನಿಶಾ ಕಾಂಗ್ರೆಸ್ ಸೇರ್ಪಡೆಗೆ ವಿರೋಧವನ್ನ ವ್ಯಕ್ತಪಡಿಸಿದ್ರು, ಯೋಗೇಶ್ವರ್ ಪುತ್ರಿ ಮಾತ್ರ ಕಾಂಗ್ರೆಸ್ ಸೇರ್ಪಡೆಗೆ ಒಲವನ್ನ ವ್ಯಕ್ತಪಡಿಸಿದ್ದಾರೆ. ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ ನಿಶಾ, ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಸೇರುತ್ತೇನೆಂದು ಅಂದುಕೊಂಡಿದ್ದೇನೆ. ಮನೆಯವರ ಸಮ್ಮತಿಯಿಂದಲೇ ನಾನು ವೈಯಕ್ತಿಕ ನಿರ್ಧಾರ ತೆಗೆದುಕೊಂಡಿದ್ದೇನೆ. ರಾಜಕೀಯಕ್ಕೆ ಬರಬೇಕು ಅನ್ನೋದು ನನ್ನ ವೈಯಕ್ತಿಕ ಆಯ್ಕೆ. ನಾನು ಪ್ರಬುದ್ಧಳು. ನನಗೆ ನನ್ನದೇ ಆದ ಕನಸುಗಳಿವೆ. ಹಾಗಾಗಿ ರಾಜಕೀಯಕ್ಕೆ ಬರಬೇಕು. ಸಮಾಜದಲ್ಲಿ ಕೆಲ ಬದಲಾವಣೆಗಳನ್ನ ತರುವ ನಿಟ್ಟಿನಲ್ಲಿ ಕಾಂಗ್ರೆಸ್ ಸೇರಲು ಚಿಂತಿಸಿದ್ದೇನೆ ಅಂದ್ರು. ಬರೀ ಒಂದು ಕುಟುಂಬದ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ನೀವು, ನನ್ನ ಕುಟುಂಬ ಅಂತ. ಆದರೆ ನನ್ನ ದೃಷ್ಟಿಯಲ್ಲಿ ನಾನು ಇಡೀ ರಾಜ್ಯದ ಕುಟುಂಬ, ಅದು ಒಂದು ದೊಡ್ಡ ಕುಟುಂಬ ನನಗೆ, ನಮ್ಮ ದೇಶ ದೊಡ್ಡ ಕುಟುಂಬ. ಅದ್ರ ಬಗ್ಗೆ ನಾನು ಯೋಚನೆ ಮಾಡಿಕೊಂಡು ಆ ನಿಟ್ಟಿನಲ್ಲಿ ಅವ್ರಿಗೇನು ನಾನು ಮಾಡ್ಕೊಡ್ಬೋದು ನನ್ನ ಕಡೆ ಅಂತ ಯೋಚನೆ ಮಾಡ್ಕೊಂಡು ಒಂದು ಹೆಜ್ಜೆ ಇಟ್ಟಿದ್ದೀನಿ. ನನಗೆ ಈ ಪಾರ್ಟಿ ಸರಿ ಅಂತ ಅನಿಸ್ತು. ನನಗೆ ಇಲ್ಲಿ ಇವ್ರು ಮಾಡ್ತಿರೋ ನಾನು ರೀತಿಯಲ್ಲಿ ನನಗೆ ಒಂದು ಅವಕಾಶ ಕೊಟ್ಟರೆ ನಾನು ಅಲ್ಲಿಂದ ಬೆಳಿಬೋದು ಅಂತ ಅನಿಸ್ತು. ಜನರ ಮುಂದೆ ನಿಂತು ಕೆಲಸ ಮಾಡ್ಬೋದು ಅಂತ ಅನಿಸ್ತು. ಒಟ್ನಲ್ಲಿ ನಿಶಾ ಯೋಗೇಶ್ವರ್ ಕಾಂಗ್ರೆಸ್ ಸೇರ್ಪಡೆಗೆ ಇಂಗಿತವನ್ನ ವ್ಯಕ್ತಪಡಿಸಿದ್ದಾರೆ. ಆದ್ರೆ ಕಾಂಗ್ರೆಸ್ ನಾಯಕರು ಮಾತ್ರ ಸ್ವಲ್ಪ ದಿನ ಕಾಯಿರಿ ಎಂದಿದ್ದಾರೆ. ಮುಂದೇನಾಗುತ್ತೆ ಕಾದ್ ನೋಡಬೇಕಿದೆ. ಪೊಲಿಟಿಕಲ್ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.